ದೇಶದಲ್ಲಿ ತಾರಕಕ್ಕೇರಿದ ಲೋಕಸಭಾ ರಣಕಣ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರು. ದೇಶದಲ್ಲಿ ತಾರಕಕ್ಕೇರಿದ ಲೋಕಸಭಾ ರಣಕಣ. ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಮೋದಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಅವರು ಹಾಗೆಯೇ ಅಮೇಥಿಯಿಂದ ರಾಹುಲ್ ಕಣಕ್ಕಿಳಿಸಿ ಸ್ಪರ್ಧೆಯನ್ನ ಮಾಡಲಾಗ್ತಾ ಇದೆ. ವಯನಾಡು ಜೊತೆಗೆ ಅಮೇಥಿಯಲ್ಲಿ ರಾಗ ಕಣಕ್ಕೆ. ಭದ್ರಕೋಟೆಯನ್ನ ವಶಪಡಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಒಟ್ಟಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ಸಾಕಷ್ಟು ತಾರಕಕ್ಕೇರಿದೆ. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸೋದಿಕ್ಕೆ ಮೋದಿ ಅಬ್ಬರದ ಪ್ರಚಾರವನ್ನ ಹಲವಾರು ಕಡೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲೂ ನಡೆಸ್ತಾ ಇದ್ದಾರೆ, ಚಿಕ್ಕೋಡಿಯಲ್ಲೂ ನಡೆಸ್ತಾ ಇದ್ದಾರೆ, ಹಾಗೇನೆ ಹಲವಾರು ಕಡೆ ಇನ್ನು ಮಧ್ಯಾಹ್ನದ ನಂತರ ಮಾಡ್ತಾರೆ. ಹಾಗೇನೆ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಪ್ರಮುಖವಾಗಿ ಇಲ್ಲಿ ಅಮೇಥಿಯಿಂದ ರಾಹುಲ್ ಅವರನ್ನ ಕಣಕ್ಕಿಳಿಸಿ ಸ್ಪರ್ಧೆಯನ್ನ ಮಾಡಿಸುವ ಸಾಧ್ಯತೆ ಇದೆ. ವಯನಾಡು ಜೊತೆಗೆ ಅಮೇಥಿಯಲ್ಲಿ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಹಮ್ಮಿಕೊಂಡಿದೆ. ಭದ್ರಕೋಟೆಯನ್ನ ವಶಪಡಿಸಿಕೊಳ್ಳೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಅವರು ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದೊಡ್ಡ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪವನ್ನ ಮಾಡ್ತಾ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರೋದ್ರಿಂದ ಸಾಕಷ್ಟು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಲೋಕಸಭಾ ರಣಕಣ ಸಾಕಷ್ಟು ತಾರಕಕ್ಕೆ ಏರಿರುವಂತಹದ್ದು. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸೋದಿಕ್ಕೆ ಸಾಕಷ್ಟು ಅಬ್ಬರದ ಪ್ರಚಾರವನ್ನ ಪ್ರಮುಖ ನಾಯಕರು, ಹಿರಿಯ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇರುವಂತಹದ್ದು. ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರವನ್ನ ನಡೆಸ್ತಾರೆ. ಹಾಗೆಯೇ ಅಮೇಥಿಯಿಂದ ರಾಹುಲ್ ಅವರನ್ನ ಕಣಕ್ಕೆ ಇಳಿಸಿ ಪ್ರಚಾರವನ್ನ ಕೂಡ ನಡೆಸ್ತಾರೆ. ಅಮೇಥಿಯಿಂದ ರಾಹುಲ್ ಕಣಕ್ಕೆ ಇಳಿದು ಸ್ಪರ್ಧೆಯನ್ನ ಕೂಡ ಮಾಡುವ ಸಾಧ್ಯತೆ ಇದೆ. ಇದರಲ್ಲೂ ವಯನಾಡು, ಕೇರಳದ ವಯನಾಡು ಜೊತೆಗೆ ಅಮೇಥಿಯಲ್ಲಿ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಈ ಒಂದು ಭದ್ರಕೋಟೆಯನ್ನ ವಶಪಡಿಸಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ.